ಕೂಲಿ ಅಷ್ಟೇ 349 ರೂಪಾಯಿ 50 ರೂಪಾಯಿ ಕೊಡಲಾಗ್ತಾ ಇದೆ. ಅದನ್ನು ಹೆಚ್ಚಿಗೆ ಮಾಡಿ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿದಿನ 400 ರೂಪಾಯಿ ನಿಮಗೆ ಪಗಾರ ಮಾಡಲಾಗ್ತದೆ. 400 ರೂಪಾಯಿ ನಿಮಗೆ ವೇತನ. ಮತ್ತು ಈಗ 100 ದಿವಸ ನಿಮಗೆ ಕೆಲಸ ಕೊಡ್ಲಾಗ್ತಾ ಇದೆ ಕಡ್ಡಾಯವಾಗಿ. ಕಾರಣ ಮತ್ತು ಕೇಂದ್ರದಲ್ಲಿ ಸರ್ಕಾರ ಬಂತಪ್ಪ ಅಂತಂದ್ರೆ 150 ದಿವಸ ಕೆಲಸ ಕೊಡುವಂತ ಯೋಜನೆ ಗ್ಯಾರಂಟಿ ಮತ್ತೊಂದು ಕೊಡಲಾಗ್ತಾ ಇದೆ. ಆದ ಕಾರಣ ಈ ಎಲ್ಲ ಗ್ಯಾರಂಟಿಗಳ ಪ್ರಚಾರಗಳನ್ನು ನಾವು ಬೂತ್ ಅಧ್ಯಕ್ಷರು, PKPS ಸದಸ್ಯರು, ಅಧ್ಯಕ್ಷರು, ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಪ್ರತಿ ಮನೆಗೆ ಮುಟ್ಟಿಸಬೇಕು. ಮನದಟ್ಟಾಗಿ ಇವೆಲ್ಲವನ್ನು ತಾವು ಜನರಿಗೆ ವಿಶೇಷವಾಗಿ ತಾಯಂದರಿಗೆ ಈ ಒಂದು ಯೋಜನೆಗಳನ್ನು, ಯುವಕರುಗಳನ್ನು ತಾವು ಮನದಟ್ಟಾಗಿ ಹೇಳಬೇಕು. ಹೇಳಿದಾಗ ಮಾತ್ರ ಮತ್ತೊಮ್ಮೆ ಕೇಂದ್ರದಾಗ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬರುವುದು ಯಾವುದೇ ಸಂದೇಹವಿಲ್ಲ. ಈ ಗ್ಯಾರಂಟಿಗಳನ್ನು ಹೇಳೋದು ನಮ್ಮ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ನಾವು ಎಲ್ಲರೂ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರಾಗಿ ಈ ಕೆಲಸವನ್ನು ಮಾಡೋಣ. ನೀವು ಕೂಡ ಎಲ್ಲರೂ ಮಾಡ್ತೀರಿ ಎಂದು ಹೇಳ್ಕೊಳ್ಳುತ್ತಾ, ಇದು ಎಲ್ಲರ ಮುಖಾಂತರ ಸಂಯುಕ್ತ ಪಾಟೀಲ್ ಅವರಿಗೆ ಅವರ ಅನುಕೂಲ ನಂಬರ್ 3 ಹಸ್ತದ ಗುರುತಿಗೆ ಓಟ್ ಹಾಕಿದಾಗ ಆ ಪ್ರತಿಯೊಂದು ಓಟು ಸಂಯುಕ್ತ ಪಾಟೀಲ್ಗೆ ಬೀಳುವ ಓಟು ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರಿಗೆ ಹಾಕಿದಂಗ, ಕಾಶಪ್ಪನವ್ರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಕಿದಂಗ ಅಂತ ಹೇಳ್ತಾ, ಇಲ್ಲಿ ಸಂಯುಕ್ತ ಪಾಟೀಲ್ ಗೆದ್ರೆ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಕೈ ಬಲಪಡಿಸಿದಂಗೆ, ಕಾಶಪ್ಪನವ್ರ ಕೈ ಬಲಪಡಿಸಿದಂಗೆ ಮಾತ್ರ ಮುಂದೆ ಸಿದ್ದರಾಮಯ್ಯ ಸಾಹೇಬರ ಕೈ ಬಲಪಡಿಸಿದಂಗೆ. ನೀವೇನಾದ್ರೂ ನಮ್ಮ ಸಾಹೇಬರು ಹೇಳಿದಂಗೆ 10,000 ಅವ್ರಿಗಿಂತ ಹೆಚ್ಚು ಲೀಡ್ ಕೊಟ್ರಪ್ಪ ಅಂತಂದ್ರೆ ಚುನಾವಣೆ ಮುಗಿದ ಮರುದಿವಸ ಬಸ್ ಮಾಡ್ಕೊಂಡು ಸೀದಾಗಿ ಸಿದ್ದರಾಮಯ್ಯ ಮನೆ ಮುಂದೆ ಕುಂತು ನಾವು ಲೀಡ್ ಕೊಟ್ಟರಿ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂದ್ರೆ ಎಲ್ಲರೂ ಒಕ್ಕೊಂಡಿಂದ ಹೋಗಿ ಅಲ್ಲಿ ಗಟ್ಟಿಯಾಗಿ ಕುಂತು ಕೇಳ್ಕೊಂಡು. ಯಾರು ಕವಿತೆ ಬರೀದಲ್ಲ, ಯಾಕಂದ್ರೆ ಆ ಬೇರು ಗೊಬ್ಬರ ಸೇರಿ ಆ ದೊಡ್ಡ ಗಿಡವನ್ನು ಬೆಳೆಸಿದ್ದಾರೆ. ಇವತ್ತು ವಿಜಯಾನಂದ ಕಾಶಪ್ಪನವರು ಈ ಹಂತಕ್ಕೆ ಬೆಳೆಯಬೇಕಾದರೆ ಚಿಕ್ಕ ಕೊಡಲಿ ಅಂತ ಅನೇಕ ಗ್ರಾಮ ಪಂಚಾಯಿತಿಯ ಬೇರು ಮಟ್ಟದಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರ ಶ್ರಮ ಮುಖ್ಯ. ನಿಮ್ಮ ಶ್ರಮ ಕಾಣದಿದ್ರೂ ಪರವಾಗಿಲ್ಲ, ನಿಮ್ಮ ಶ್ರಮದ ಸಾರ್ಥಕತೆ ಅವೆಲ್ಲ ಇರೋದು. ಸಮುದ್ರದಾಗ ಇವೆಲ್ಲ ಕಾಮನ್. ಆದ್ರೆ ಒಂದು ಸಾರಿ ನಾವು ಒಂದು ಕಮಿಟ್ಮೆಂಟ್ ಆದ್ನಂದ್ರೆ ಪಕ್ಷ ಅನ್ನೋದು ಮಾತೃ ಸಮಾನ, ಪಕ್ಷ ಅನ್ನೋದು ನಮ್ಮ ತಾಯಿ ಸಮಾನ. ಆ ಪಕ್ಷ ಇರ್ದಿದ್ರೆ ಯಾರೂ ಏನೂ ಅಲ್ಲ. ಆ ಪಕ್ಷದಿಂದ ನಾವು ಹೊರತು ನಮ್ಮಿಂದ ಪಕ್ಷ ಅಲ್ಲ. ಆ ಮುಗಿದೊಳಗ ಅಧ್ಯಾಯ. ಇಲ್ಲಿರುವಂತಹ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು. ಸಂಯುಕ್ತ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ, ನಮ್ಮೆಲ್ಲರ ಅಭ್ಯರ್ಥಿ. ಇದಕ್ಕೆ ನಾವು ಫಸ್ಟ್ ಕಮಿಟ್ಮೆಂಟ್ ಆಗೋಣ. ನಾವು ಕಮಿಟ್ಮೆಂಟ್ ಆಗದಿದ್ರೆ ಮತ್ತೆ ಅವರು ಕಮಿಟ್ಮೆಂಟ್ ಆಗೋಲ್ಲ. ನಮ್ಮವರ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಆತ್ಮೀಯರೇ ಇರುವುದಿಲ್ಲ, ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ. ಇವೆಲ್ಲವನ್ನು ಮರೆತು ನಾವು ಇವನಾರವ ಎಂದೆನಿಸದೆ ಇವ ನಮ್ಮವ ಅನಿಸ್ಬೇಕನ್ನಂತ ಬಸವಣ್ಣನ ನಾಡಿನಲ್ಲಿದ್ದವ್ರು ನಾವು ಯಾರನ್ನು ಯಾವ ರೀತಿಯೂ ಎನಿಸ್ಬಾರ್ದು. ಇವ ನಮ್ಮವ ಸಂಯುಕ್ತ ಪಾಟೀಲ್ ಕೂಡ ನಮ್ಮವರು. ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡೋದು. 10,000 ನನಗಿಂತಲೂ 10,000 ಮತಗಳನ್ನ ಹೆಚ್ಚು ಕೊಡ್ರಿ ಅಂತ ಹೇಳ. ಹಾಗಾದ್ರೆ 10,000 ಮತಗಳನ್ನು ಹೆಂಗೆ ನಾವು ಕ್ರೋಢೀಕರಿಸಬೇಕು ಅಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. 9 ತಿಂಗಳಿಂದ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ. ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿ ಕೊಡ್ತೀವಿ ಅಂತಂದ್ರು. ವಿಶೇಷವಾಗಿ ತಾಯಂದಿರನ್ನು ಉದ್ದೇಶಿಸಿ, ತಾಯಂದಿರಿಗಾಗಿನೇ ವಿಶೇಷ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂದಾಗ ಬಿಜೆಪಿ ಅವರು ಏನಂದ್ರು, ಗ್ಯಾರಂಟಿ ಕಾರ್ಡ್ಗಳಿಗೆ NE ಚೀಟಿ ಅಂದ್ರು. ಈ ಗ್ಯಾರಂಟಿ ಕಾರ್ಡು ಬೋಗಸ್ ಕಾರ್ಡು, NE ಚೀಟಿ ಇವನ್ನ ಒತ್ತಿ ಇಟ್ಟು ಸಹಿತ 10 ರೂಪಾಯಿ ಕೊಡುದಿಲ್ಲ ಅಂತಂದ್ರು. ಇದು ಎಲ್ಲರ ಪ್ರಚಾರಕ್ಕೆ ಬಿಜೆಪಿ ಪ್ರಚಾರಕ್ಕೆ ಬಂದಾಗ ಅಂದಂತ ಮಾತು. ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿತ್ತು, ಅವ್ರ ದೃಷ್ಟಿಯಲ್ಲಿ ಏನು NE ಚೀಟಿ ಅಂದ್ರಲ್ಲ, ಅದ NE ಚೀಟಿ ಹಿಡಿದು ರೇಷನ್ ಅಂಗಡಿ ಮುಂದೆ ಅಕ್ಕಿ ತಗೊಂಡು ಕ್ಯೂ ನಿಂತವ್ರು ಇದ ಬಿಜೆಪಿ ಅವರು. ಅದೇ NE ಚೀಟಿ ಅವರ ಮನೆಗೆ ಉಚಿತ ವಿದ್ಯುತ್ ಅನ್ನು ಕೊಡಕತ್ತೈತಿ. ಅದೇ ಒಂದು ಶಕ್ತಿ ಯೋಜನೆ ಅವರ ಮನೆಯಲ್ಲಿನ ಹೆಣ್ಮಕ್ಳನ್ನ ಉಚಿತವಾಗಿ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೊಂಟೈತಿ. ಒಂದು ಮಾತು ಇರ್ಬೇಕು, ಲೇವಡಿ ಮಾಡ್ಬೇಕು, ರಾಜಕಾರಣದಾಗ ಟೀಕೆ ಮಾಡ್ಬೇಕು, ಏಟಿರ್ಬೇಕು ಆಟ ಮಾಡಬೇಕು. ಇವತ್ತು ಟೀಕೆ ಹಂಗೆ ಮುಂದುವರೆದೈತಿ. ಇಷ್ಟೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನ ಅನುಕೂಲ ಪಡೆದ್ರು. ಬಿಜೆಪಿ ಅವರು ಟೀಕೆ ನಿಂತಿಲ್ಲ. ಮಾನ್ಯ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಏನ್ ಹೇಳಿದ್ರು ಶಕ್ತಿ ಯೋಜನೆ ಬಗ್ಗೆ, ನಮ್ಮ ಎಲ್ಲ ತಾಯಂದಿರು, ಅಕ್ಕಂದಿರು, ಸಹೋದರಿಯರು ಉಚಿತವಾಗಿ ಧರ್ಮ ಕ್ಷೇತ್ರಕ್ಕೆ ಹೋದ್ರು, ತಮ್ಮ ತವ್ರ ಮನೆಗೆ ಹೋದ್ರು, ತಮ್ಮ ಉದ್ಯೋಗಕ್ಕೆ ಹೋದ್ರು. ಕುಮಾರಸ್ವಾಮಿ ಏನಂದ್ರಿ, ಗ್ಯಾರಂಟಿ ಶಕ್ತಿ ಯೋಜನೆಯಿಂದ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಎಲ್ಲ ಹೆಣ್ಮಕ್ಳನ್ನ ದಾರಿ ತಪ್ಪಿಸಾಕತ್ತೈತಿ, ಹೆಣ್ಮಕ್ಳು ದಾರಿ ತಪ್ಪಕತ್ತಾರ ಅಂತ ಹೇಳಿದ್ರು. ಇದನ್ನು ನಾವು ಸಹಿಸ್ಕೋಬಾರ್ದು. ಯಾಕಂದ್ರೆ ಕುಮಾರಸ್ವಾಮಿ ಯಾರಿಗೆ ಅವಮಾನ ಮಾಡಕತ್ತಾರ,
ಕರ್ನಾಟಕದಲ್ಲಿರುವಂತ ನಮ್ಮ ಸಹೋದರಿಯರಿಗೆ ಅವಮಾನ ಮಾಡಕತ್ತಾರ. ಅದಕ್ಕೆ ಅಂತ ಟೀಕೆಗಳನ್ನು ಇನ್ನೂ ಮಾಡ್ತಾರಂದ್ರ ಅವರಂತ ಕೆಟ್ಟ ಮನಸ್ಸು ಎಲ್ಲಿ. ಇನ್ನೊಬ್ಬರದಾರ, ನೀವೆಲ್ಲ ಫೇಸ್ಬುಕ್ ನಾಗ ನೋಡಿರ್ಬೋದು, ಶ್ರುತಿ, ಚಲನಚಿತ್ರ ನಟಿ ಶ್ರುತಿ. ಆಕೆ ಏನ್ ಹೇಳಿದ್ರು, ತೀರ್ಥಕ್ಷೇತ್ರಕ್ಕೆ ಹೋಗೋ ನೆವ ಮಾಡಿ ನಮ್ಮ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾರ. ಇವ್ರು ಎಂತ ಮಾತು, ಯಾವ ಶ್ರುತಿ ಅನ್ನುವಂತ ನಟಿ ಇಬ್ಬಿಬ್ಬರು ಹೇಳ್ರು ಅವ್ರಿಗೆ. ಅವರು ತಮ್ಮ ಅನುಭವವನ್ನು ತಾವು ಹೇಳ್ತಾರ. ಆ ಕಡೆ ಕುಮಾರಸ್ವಾಮಿಗೂ ಆ ಅನುಭವ ಐತಿ, ಶ್ರುತಿಗೂ ಆ ಅನುಭವ ಐತಿ. ಅದಕ್ಕೆ ಆ ಶ್ರುತಿ ಕೂಡ ಏನ್ ಹೇಳಿದ್ರು, ನಮ್ಮ ಹೆಣ್ಮಕ್ಳನ್ನ ದಾರಿ ತಪ್ಪಿಸಾಕೈತಿ ಬಿಟ್ಟಿ ಭಾಗ್ಯ. ಯಾವ್ದು ಬಿಟ್ಟಿ ಭಾಗ್ಯ ಅಂತ ಅದಕ್ಕೆ ಹೇಳ್ತಾರೆ. ಯಾಕೆ ಇದನ್ನ ಹೇಳ್ಬೇಕು, ನಮ್ಮ ತೆರಿಗೆ ಹಣದಿಂದ ಸಿದ್ದರಾಮಯ್ಯನವರು ನಮ್ಗ ಉಪಯೋಗ ಮಾಡಿದ್ರು. ಕೆರೆ ನೀರನ್ನ ಕೆರೆಗೆ ಚೆಲ್ಲಿದ್ರು, ನಮ್ಮ ತೆರಿಗೆ ಹಣವನ್ನ ನಮ್ಗ ಬಳಸಾಕತ್ತಾರೆ. ಇಂಥ ಎಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ನಮ್ಮ ತಲೆಗಿಂದ ತೆಗೆದು ಈಗ ಗ್ಯಾರಂಟಿ ಕಾರ್ಡ್ ಬಗ್ಗೆ ಒಳ್ಳೆ ಮಾತು ಮಾತಾಡೋರು ಸಾಕಷ್ಟು ಜನ ಅದಾರಲ್ಲ. ನೀವು ಮೊನ್ನೆ PUC ರಿಸಲ್ಟ್ ಬಂತು. PUC ರಿಸಲ್ಟ್ ಬಂದಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವೇ ಸಮಾಜದಿಂದ ಹಡಪದ ಸಮಾಜದ ಒಬ್ಬ ಹುಡುಗ ಫಸ್ಟ್ ಬಂದ. ನೀವು ಪೇಪರ್ನಾಗ ನೋಡಿರ್ಬೋದು. ಆ ಹಡಪದ ಸಮಾಜದ ಹುಡುಗ ಫಸ್ಟ್ ಬಂದ. ಅವನೊಂದು ಇಂಟರ್ವ್ಯೂ ತಗೊಂಡ್ರು ಪೇಪರ್ನವರು, ಮಾಧ್ಯಮದವರು. ಅವಾಗ ಹುಡುಗ ಏನ್ ಹೇಳ್ದ, ನಮ್ಮದು ಅತ್ಯಂತ ಬಡತನದ ಕುಟುಂಬ, ನಮ್ಮಪ್ಪ ಕ್ಷೌರಿಕ, ಕಟಿಂಗ್ ಶಾಪ್ ಇತ್ತು, ಕೆಲಸ ಮಾಡುವಂತ ಕ್ಷೌರಿಕ. ಕೊರೋನಾದಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡೆ, ಅತ್ಯಂತ ದುರ್ಬಲ ಪ್ರಸಂಗ ಬಂತು. ನನ್ನ ತಾಯಿ ಕೂಲಿ ನಾಲಿ ಮಾಡಿ ನನ್ನನ್ನು ಓದಿಸಿದ್ಲು. ಅಷ್ಟಾದ್ರೂ ಕೂಡ ನನ್ನ ವಿದ್ಯಾಭ್ಯಾಸಕ್ಕೆ ಹಣ ಸಾಲ್ತಿದ್ದಿಲ್ಲ. ಬಹಳ ಕಷ್ಟದಲ್ಲಿದ್ದಾಗ ನನ್ನನ್ನು ಕೈ ಹಿಡಿದು ಇವು ಇಡೀ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ಬರುವಂಗೆ ಮಾಡಿದ್ದು ಸಿದ್ದರಾಮಯ್ಯನವರ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಂತ. ಅದನ್ನ ನೆನಪಿನಗಳು ನಾವು. ಕುಮಾರಸ್ವಾಮಿದು ಶ್ರುತಿದಲ್ಲ. ಬೆಳಗಾವಿಯಲ್ಲಿ ಹದಿಹರೆಯದ ಮಗ ಒಬ್ಬ ಸತ್ತ, ಒಬ್ಬ ಅಜ್ಜಿಗೆ. ಆ ಮಗನ ಅಂತ್ಯ ಸಂಸ್ಕಾರ ಮಾಡಕ್ಕೆ ನಂತರ ದುಡ್ಡಿದ್ದಿಲ್ಲ. ಆಕೆ ಮಗನ ಅಂತ್ಯ ಸಂಸ್ಕಾರ ಮಾಡ್ತಿರ್ಬೇಕಾದ್ರೆ ತಗೊಂತ ಕಟ್ಟಿಗೆ ಇಟ್ಕೊಂತ ಒಂದು ಮಾತು ಹೇಳಿದ್ಲಕ್ಕೆ, ಯಾಕೆ ಸತ್ತಿ ನೀನು ಮಗನೇ, ನಿನ್ನನ್ನ ನಾನು ಬದುಕಿಸ್ತಿದ್ದೆ, ನೀನು ಕೆಲಸ ಮಾಡಿದ್ರು ನಿನಗೆ ಅನ್ನ ಬಟ್ಟೆ ಊಟ ಕೊಟ್ಟು ನಾನು ಬದುಕಿಸ್ತಿದ್ದೆ. ಯಾಕಂದ್ರೆ ನನಗೆ ಪುಣ್ಯಾತ್ಮ ಸಿದ್ದರಾಮಯ್ಯ ಕೊಟ್ಟಂತ 2,000 ರೂಪಾಯಿ ತಿಂಗಳೇ ಇತ್ತು, ಅದರಲ್ಲಿ ನಿನ್ನ ನಾನು ನೋಡ್ಕೊತಿದ್ದೆ, ನೀ ಯಾಕೆ ಸತ್ತಿ ಅಂತಂದು. ಇದನ್ನ ನಾವು ನೆನ್ಪಿಟ್ಬೇಕು, ಇದನ್ನ ಅವ್ರಿಗೆ ಹೇಳ್ಬೇಕು. ಯಾವ BJP ಅವರು ನಮ್ಮ ಯೋಜನೆಗಳನ್ನ ಟೀಕ್ಸಾಕತ್ತಾರಲ್ಲ ಅವ್ರಿಗೆ ಅದನ್ನ ಹೇಳ್ಬೇಕು. ಯಾವ ಅಭಿವೃದ್ಧಿ ಮೇಲೆ BJP ಅವ್ರ ಮತ ಕೇಳ್ಯಾರ? ಇಲ್ಲೆಲ್ಲ ನೋಡ್ಕೊಂತ ಬರ್ಬೇಕಾದ್ರೆ ನೋಡ್ಕೊಂತ ಬಂದ ಗಾಡಿ ಮೇಲೆ ಬರ್ದಾರ. ಮತ್ತೊಮ್ಮೆ ಮೋದಿ ಸರ್ಕಾರ, BJP ಸರ್ಕಾರ ಅಲ್ಲ, ನೆನಪಿನಾಗಿರ್ಲಿ. ಅವ್ರಿಗೆ ಪಕ್ಷದ ಹೆಸರು ಹೇಳ್ಕೊಳಕ್ಕೆ ನಾಚಿಗೆ. ನಮ್ಗೆ ಹಂಗಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಅಂತೀವಿ ನಾವು, ಸಿದ್ದರಾಮಯ್ಯವ್ರ ಗ್ಯಾರಂಟಿ ಅಂತೀವನ್ರಿ. ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಂತೀವಿ, ಸಿದ್ದರಾಮಯ್ಯ ಸರ್ಕಾರ ಅನ್ನೋದಲ್ಲ. ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಆದ್ರೆ BJP ಅವ್ರಿಗೆ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಗದ್ದಿಗೌಡ ಬಂದು ಕೇಳೋದೇನು, ಮೋದಿ ಓಟ್ ಹಾಕ್ರಿ. ಎಲ್ಲರೂ ಮೋದಿ ಓಟ್ ಹಾಕ್ರಿ ಅಂತಂದ್ರೆ ಇಂಥವ್ರಿಗೆ ಎಷ್ಟು ಮಂದಿ? ಎಲ್ಲರೂ ಮೋದಿನ. ಇವತ್ತು ಜನರ ನಡುವೆ ಇವತ್ತು ವಿಶೇಷವಾಗಿ ನಮ್ಮ ಲಂಬಾಣಿ ಸಮಾಜದ, ಬಂಜಾರ ಸಮಾಜದ ಹಿರಿಯರದಾರ, ವಿಶೇಷವಾಗಿ ಆ ಸಮಾಜವನ್ನು ಕಾಂಗ್ರೆಸ್ ಪಕ್ಷ ಎಷ್ಟು ಕೈಯಾಗಿ ಹಿಡ್ಕೊಂಡು ಕಾಪಾಡಿದೆ. ಕಂದಾಯ ಗ್ರಾಮಗಳನ್ನು ಮಾಡಿತು, ಅಲೆಮಾರಿ ಜೀವನಕ್ಕೆ ಒಂದು ಸಂಘಟಿತ ಪ್ರಯತ್ನಕ್ಕೆ ಬೆಲೆ ಕೊಡ್ತು, ಭೂಮಿಯನ್ನು ಕೊಡ್ತು. ಇಂಥ ಒಂದು ಬಂಜಾರ ಸಮಾಜದ ಬಗ್ಗೆ BJP ಅವರು ಎಷ್ಟು ಲಘುವಾಗಿ ಮಾತಾಡ್ತಾರೆ ಗೊತ್ತಿತ್ತು. ಬಿಜಾಪುರ ಕ್ಷೇತ್ರದಲ್ಲಿದ್ದಂತ ರಮೇಶ್ ಜಿಗಜಿಣಗಿ ಇಲೆಕ್ಷನ್ ನಿಂತಾರ BJPಯಿಂದ. ರಮೇಶ್ ಜಿಗಜಿಣಗಿ ಏನ್ ಹೇಳಿದ್ರು, ನನಗೆ ಲಂಬಾಣಿ ಹೋಟುಗಳ ಅವಶ್ಯಕತೆ ಇಲ್ಲ, ನನಗೆ ಲಂಬಾಣಿಗಳ ಹೋಟ್ ಬೇಡ ಬೇಡ ಅಂತ. BJP ಇನ್ನಷ್ಟು ಜನ ಏನಂದ್ರು, ನಮಗೆ ದಲಿತರ ಓಟಿನ ಅವಶ್ಯಕತೆ ಇಲ್ಲ ಅಂದ್ರು. ಒಬ್ಬ ಯತ್ನಾಳ್ ಅಂತ ಸ್ವಯಂ ಘೋಷಿತ ನಾಯಕ ಏನಂದ, ನಮಗೆ ಮುಸ್ಲಿಂ ಓಟ್ ಬೇಡ ಅಂತ. ಪ್ರಹ್ಲಾದ್ ಜೋಶಿ ಏನ್ ಮಾಡ್ದ, ತನ್ನ ಕಚೇರಿಯಿಂದ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆದ. ಇವ್ರಿಗೆ ಯಾರಿಗೂ ದಲಿತರ ಓಟ್ ಬೇಕಾಗಿಲ್ಲ, ಶೋಷಿತರ ಓಟ್ ಬೇಕಾಗಿಲ್ಲ, ಈ ನೆಲದ ಮಣ್ಣಿನಲ್ಲಿರುವಂತಹ ಅತಿ ಕನಿಷ್ಠರ ಓಟ್ ಬೇಕಾಗಿಲ್ಲ. ಇವ್ರದೆಲ್ಲ ಏನಿದ್ರು ಚಿತ್ತ RSS ಅಂತ. RSS ಏನ್ ಹೇಳುತ್ತೋ ಅದನ್ನ ಇವ್ರು ಮಾಡ್ತಾರೆ. ದೇಶವನ್ನ ಧರ್ಮವನ್ನ ಒಡೆಯುವ ಕೆಲಸವನ್ನು ಮಾಡುವಂತ BJP ಬೇಕು, ದೇಶವನ್ನ ಧರ್ಮವನ್ನ ಜೋಡಿಸುವಂತ ಕಾಂಗ್ರೆಸ್ ಬೇಕನ್ನೋದನ್ನ ತಾವು ನಿರ್ಧರಿಸಿ ಸಂಯುಕ್ತಾ ಪಾಟೀಲ್ ಅವ್ರಿಗೆ ಮತ ಹಾಕ್ರಿ.